ಬಿಜೆಪಿ ಜೆಡಿಎಸ್ ಧರ್ಮಸ್ಥಳ ಯಾತ್ರೆ ಮುಗಿದ್ಮೇಲೆ ಕಾಂಗ್ರೆಸ್ ನಾಯಕರುಗಳು ಶುರು ಮಾಡಿದ್ದಾರೆ. ನಿನ್ನೆ ತನ್ವೀರ್ ಸೇಠ್ ಹೊರಟಿದ್ರು, ಈಗ ಶನಿವಾರ ಈಗ ಅವ್ರದ್ದು ರಾಜಕೀಯ ಅಂತ ಟೀಕೆ ಮಾಡ್ತೀರಿ. ಈಗ ನಿಮ್ಮ ನೋಡಿ, ಮಂಜುನಾಥ ಯಾರಿಗ ಒಬ್ಬರಿಗಿಲ್ಲ. ಮಂಜುನಾಥ ಎಲ್ಲರನ್ನೂ ಆಹ್ವಾನ ಮಾಡ್ತಾನೆ. ಆ ದೃಷ್ಟಿಯಿಂದ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಬಿ ಜೆ ಪಿಯವರು ಹೋಗಲಿ, ಜನತಾದಳದವ್ರು ಹೋಗಲಿ, ಕಾಂಗ್ರೆಸ್ನವ್ರು ಹೋಗಲಿ, ಮಂಜುನಾಥನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಅನ್ನೋದಕ್ಕೆ ಯಾರ್ದು ಅಡಚಣೆ ಇಲ್ಲ, ಹೋಗೋದಕ್ಕೆ ತೊಂದರೆನೂ ಇಲ್ಲ. ಅದಕ್ಕೆ ಟೀಕೆ ಟಿಪ್ಪಣಿಗಳು ಅವಶ್ಯಕತೆ ಇಲ್ಲ. ಆದರೆ ಈ ಒಂದು ಧರ್ಮಸ್ಥಳದ ಇಶ್ಯೂ ಆದಮೇಲೆ ಇಂಥ ಬೆಳವಣಿಗೆ ಆಗಿದೆಯಲ್ಲ, ಅದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಮೊದಲೇ ಎಲ್ಲ ಯಾಕೆ ಈ ರೀತಿ ಹೋಗಲಿಲ್ಲ? ಬಿ ಜೆ ಪಿಯವರಾಗಲಿ, ಜನತಾದಳದವರಾಗಲಿ, ಈಗ ನಮ್ಮ ಕಾಂಗ್ರೆಸ್ನವರೆಲ್ಲ ಆಗಲಿ, ಯಾರೇ ಆಗಲಿ, ಮೊದಲೆಲ್ಲ ಯಾಕೆ ಹೋಗಲಿಲ್ಲ? ಅದಕ್ಕೆ ಸ್ವಾಭಾವಿಕವಾಗಿ ರಾಜಕಾರಣ ಇದೆ ಅನ್ನೋದು ಬಂದುಬಿಡುತ್ತೆ. ಅವ್ರು ಹೋದ್ರು ಅಂತ ಇವ್ರು ಮಾಡ್ತಾರೆ, ಅವ್ರು ಹೋಗಿಲ್ಲ ಅಂದರೆ ಇವ್ರು ಮಾಡ್ತಿರ್ಲಿಲ್ಲ. ಹಾಗೆ ಯೋಚನೆ ಮಾಡಬೇಕಲ್ಲ ನಾವು. ಒಂದು ವೇಳೆ ಬಿ ಜೆ ಪಿ ಜನತಾದಳ ಹೋಗಿಲ್ಲದೆ ಇದ್ದರೆ ಕಾಂಗ್ರೆಸ್ನವ್ರು ಹೋಗ್ತಿರ್ಲಿಲ್ಲ. ನೀವು ಹೋದರೆ ಅದಕ್ಕೆ ನಾವು ಹೋಗ್ತೀವಿ ಅಂತ ಆ ರೀತಿ ಅರ್ಥೈಸ್ಬೇಕಾಗುತ್ತೆ. ಬಟ್ ಕಳಂಕ ತೊಳೆಯೋದಕ್ಕೆ ಅಂತ ಧರ್ಮಸ್ಥಳಕ್ಕೆ ಅಂಟಿರೋ ಕಳಂಕನ ತೊಳೆದಿದ್ದು ಕಾಂಗ್ರೆಸ್ ಅಂತ. ಇಲ್ಲ, ಧರ್ಮಸ್ಥಳಕ್ಕೆ ಕಳಂಕ ತೊಳೆಯೋದಕ್ಕೆ ಹೋಗ್ತಾರೋ ಇಲ್ಲ ಇವ್ರುಗಳಿಗೆ ಇದನ್ನು ತೊಳ್ಕೊಳಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನಿಮಗೆ. ಯಾಕೆಂದರೆ ಈಗ ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರೇ ತಪ್ಪು ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ ಅಂತೀವಿ. ಆವಾಗ ಈಗ ಅಲ್ಲಿ ಹೋಗಿ ಏನು ಹೇಳೋದು? ಮಂಜುನಾಥ್ ನಂತರ ಏನು ಹೇಳಿದಾರೋ ಗೊತ್ತಿಲ್ಲ ನನಗೆ. ಕುಮಾರಸ್ವಾಮಿ ಅವರು ಸರ್ ನಿನ್ನೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಧರ್ಮಸ್ಥಳ ಪ್ರಕರಣ NIAಗೆ ಕೊಡಿ ಅಂತ ಮನವಿ ಮಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಅಲ್ಲ, ಅವ್ರು ಮನವಿ ಮಾಡಿರ್ಬೋದು. ನಾವೀಗ SIT ಮಾಡಿ ತನಿಖೆ, ಈಗ SIT ಮಾಡಿದ್ದೇ ಸರಿ ಇಲ್ಲ ಅಂತ ಚರ್ಚೆ ಮಾಡಿದರು. ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವರು ಈಗ ಇದ್ದಕ್ಕಿದ್ದಂಗೆ NIA ಕೊಡಿ, NIA ತನಿಖೆ ಮಾಡಿ, ಅದು ತನಿಖೆ ಅಲ್ವಾ? ಅದು ತನಿಖೆ ಅಲ್ವಾ? ಹಣ ಬಂದಿದೆ, ಅದನ್ನು NIAನವರು NIA ವ್ಯಾಪ್ತಿಗೆ ಆಮೇಲೆ ಯೋಚನೆ ಮಾಡಲಿ. ಅದನ್ನು ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ. ಆದರೆ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನು ಬೆಳವಣಿಗೆ, ಹೆಣಗಳು ಊತಿದ್ದಾರೆ, ಅಲ್ಲಿ ಕೊಲೆಗಳಾಗಿದೆ, ಅದು ಆ ಭಾಗ ನೋಡ್ತಾ ಇರ್ತಕ್ಕಂಥದ್ದು SIT. ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ತಿಳಿಸ್ಬೋದು, ಅದಕ್ಕೇನಿದೆ. NIA ಪತ್ರ ಬರೆದು ಈ ಪ್ರಕರಣ ಕೊಡಿ ಅಂದರೆ ಸರ್ಕಾರಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ, ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಇದೇ ಥರ ಆಯಿತು. ನಾನು ಅವರು ಕೊಡೋದಕ್ಕೆ ಆ ರೀತಿ ಪತ್ರ ಬರೆಯೋದಕ್ಕೆ ಮುಂಚೆ ಜಸ್ಟಿಫಿಕೇಷನ್ ಮಾಡಬೇಕಲ್ಲ, ಅವರೇ ಜಸ್ಟಿಫಿಕೇಷನ್ ಮಾಡಬೇಕಲ್ವಾ? ಅದು ಮಾಡಿದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಆಪ್ಷನ್ಸ್ ಇರೋದಿಲ್ಲ ಅವಾಗ. ಸರ್